ಅದಕ್ಕೆ ಒಂದು ಸ್ವಲ್ಪ ಇಂಟರ್ವ್ಯೂ ಕೊಟ್ಟು ಬರ್ತೀನಿ. ಅದೇಲಿ ನಿಂಗೆ ಯಾಕೆ ಕೊಟ್ಟಿದ್ದಿ ಶರ್ಟು? ಅದು ಅದಕ್ಕೆ ಇಂಟರ್ವ್ಯೂಗೆ ಹೋಗ್ತಿದ್ನಲ್ಲ, ಅಣ್ಣನ ಶರ್ಟ್ ಅಲ್ಲೇ ಇತ್ತು, ನಾನೇ ತಗೊಂಡೆ ಅದಕ್ಕೆ. ರೀ ಬನ್ರಿ ಇಲ್ಲಿ. ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಾ? ನಿನ್ ತಮ್ಮ ಯಾವ ಶರ್ಟ್ ಹಾಕೊಂಡಿದ್ದ ನೋಡು. ನೀನೇನೋ ಈ ಶರ್ಟ್ ಹಾಕೊಂಡಿದ್ಯಾ? ಈ ಶರ್ಟ್ ನಿಮ್ಮ ಅದಕ್ಕೆ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಅಣ್ಣ ಇಂಟರ್ವ್ಯೂಗೆ ಹೋಗ್ಬೇಕಿತ್ತು ಅಣ್ಣ, ಅದಕ್ಕೆ ಹಾಕೊಂಡೆ ಅಣ್ಣ. ಇಂಟರ್ವ್ಯೂ ಇದ್ರೆ ಯಾವ ಶರ್ಟ್ ಬೇಕು ಅದನ್ನ ಹಾಕೊಂಡ್ಬಿಡ್ತೀಯ. ಅಲ್ಲಿ ಒಳಗಡೆ ವೈಟ್ ಶರ್ಟ್ ಐತೆ, ಹೋಗಿ ಹಾಕೊಂಡು ಹೋಗು. ಸರಿ ಅಣ್ಣ, ಆಯ್ತು. ಅದಕ್ಕೆ ಹೋಗಿ ಬರ್ತೀನಿ. ಹೋಗು, ನನ್ಗೆ ಏನು ಕೇಳ್ತೀಯಾ? ಈ ಶರ್ಟಲ್ಲಿ ಇಂಟರ್ವ್ಯೂಗೆ ಹೋಗ್ಬೇಕಾ? ಯಾವ್ದು ದುಡ್ಡು? ಅದಕ್ಕೆ ಗೊತ್ತಾದ್ರೆ ಬೈತಾರ ಇರು. ಹಲೋ, ಹೇಳೋ. ಹಲೋ ಅಣ್ಣ, ನೀನ್ ಕೊಟ್ಟಿ ಶರ್ಟ್ ಜಾಬಲ್ಲಿ ದುಡ್ಡು ಐತಣ್ಣ. ಹಲೋ 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 ಅಣ್ಣ, ಕೇಳಿಸ್ತಿದ್ಯಾ? ಹಲೋ ಹಲೋ ಅಣ್ಣ. ಹಲೋ, ಏನಾಯ್ತು ನಿಮಗೆ? ಇನ್ನೇನಕ್ಕೆ ಮತ್ತೆ ಮಾಡ್ತಾನೆ? ಹಲೋ ಹಲೋ, ನಂಗೇನು ಕೇಳಿಸ್ತಾ ಇಲ್ಲ. ಒಂದು ನಿಮಿಷ ಇರು. ಅಣ್ಣ ಇವಾಗ ಕೇಳಿಸ್ತಿದ್ಯಾ? ನೀನ್ ಕೊಟ್ಟಿರೋ ಶರ್ಟ್ ಜಾಬಲ್ಲಿ ದುಡ್ಡು ಐತಣ್ಣ. ಆ ದುಡ್ಡು ನಾನೇ ಕಣ ಇಟ್ಟಿದ್ದು. ನಿಮ್ಮ ಅದಕ್ಕೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಅದಿರ್ಲಿ, ನಿಂಗೆ ಯಾಕೆ ಕೊಟ್ಟಿದ್ದಿ ಶರ್ಟು? ಒಳಗಡೆ ವೈಟ್ ಶರ್ಟ್ ಐತೆ, ಹೋಗಿ ಹಾಕೊಂಡು ಹೋಗು. ಆ ದುಡ್ಡಲ್ಲಿ ಒಂದು ಹೊಸ ಶರ್ಟ್ ತಗೊಂಡು ಇಂಟರ್ವ್ಯೂಗೆ ಹೋಗು. ನಿಮ್ಮ ಅತ್ತಿಗೆಗೇನೋ ಗೊತ್ತಾಗದ್ ಬೇಡ ಕಣೋ. ಆಲ್ ದ ಬೆಸ್ಟ್ ಕಣೋ, ಹುಷಾರು. ಥ್ಯಾಂಕ್ಸ್ ಅಣ್ಣಯ್ಯ. ನಿಮ್ಮ ಲೈಫಲ್ಲೂ ಈ ಥರ ಒಬ್ಬ ಅಣ್ಣ ಇದ್ರೆ ಈ ವಿಡಿಯೋನ ನಿಮ್ಮ ಅಣ್ಣಂಗೆ ಶೇರ್ ಮಾಡಿ, ಲವ್ ಯು ಅಣ್ಣ ಅಂತ ಕಮೆಂಟ್ ಮಾಡಿ. ಸುಮ್ಮನೆ ಹೇಳಲ್ಲ, ಅಣ್ಣನ 2ನೇ ತಂದೆ ಅಂತ.